ಹಾಯ್ ಫ್ರೆಂಡ್ಸ್, ಇವತ್ತು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಾವು ಶಾಹಿ ಟುಕ್ಡ ಹೇಗೆ ಮಾಡೋದು ಅಂತ ನೋಡುವ. ಕೇವಲ 2-3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಮಾಡುವಂತಹ ತುಂಬಾ ರುಚಿಕರವಾದ ಸ್ವೀಟ್ ಇದು. 10-15 ನಿಮಿಷದಲ್ಲಿ ಇದನ್ನು ಖಂಡಿತವಾಗಿಯೂ ರೆಡಿ ಮಾಡಿಕೊಳ್ಬೋದು. ಮನೆ ಮಂದಿ ಎಲ್ಲ ಕೂತ್ಕೊಂಡು ಟೇಸ್ಟ್ ಮಾಡುವಂತಹ ಒಂದು ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಯಮ್ಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಫ್ರೆಂಡ್ಸ್. ಅರ್ಧ ಬೌಲ್ನಷ್ಟು ಬಾದಾಮಿಯನ್ನು 3-4 ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ಇದರದ್ದು ಪೇಸ್ಟ್ ಮಾಡಬೇಕು. ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1/4 ಗ್ಲಾಸ್ನಷ್ಟು ಹಾಲನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಗ್ಯಾಸ್ನ ಮೇಲೆ 3 ಗ್ಲಾಸ್ನಷ್ಟು ಹಾಲನ್ನು ಕುದಿಲಿಕ್ಕಿಟ್ಟಿದ್ದೇನೆ. ಕೆನೆಯನ್ನು ತೆಕ್ಕೊಳ್ಬಹುದು ಬೇಕಿದ್ದರೆ, ನಾನಿಲ್ಲಿ ತೆಗಿತಾ ಇಲ್ಲ, ಅದರಲ್ಲೇ ಇರಲಿ ಅಂತ ಬಿಟ್ಟಿದ್ದೇನೆ. ಚೆನ್ನಾಗಿ ಕುದಿ ಬರಲಿ ಹಾಲು. ಕುದಿ ಬಂದುವಾಗ ನಾನು ಅದಕ್ಕೆ ಗ್ರೈಂಡ್ ಮಾಡಿದಂತಹ ಬಾದಾಮಿಯ ಪೇಸ್ಟನ್ನು ಹಾಕಿದೆ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೇನೆ. ಅದನ್ನು ಸ್ವಲ್ಪ ಥಿಕ್ನೆಸ್ ಹಾಗೂ ಟೇಸ್ಟನ್ನು ಆ್ಯಡ್ ಮಾಡ್ತದೆ ಅದು. 1 ಪಿಂಚ್ನಷ್ಟು ಸ್ಯಾಫ್ರನನ್ನು ಹಾಕಿದೆ. ಕೇಸರಿ ದಳಗಳು ಕಲರನ್ನು ಬಿಟ್ಕೊಂಡಿದೆ. ಇನ್ನೂ ಕಲರ್ ಬೇಕು ಹೇಳುವವರು ಶೀರಾ ಕಲರನ್ನು, ಆರೆಂಜ್ ಕಲರನ್ನು ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಲೋ ಫ್ಲೇಮಲ್ಲಿ ಹಾಗೆ ಒಂದು 10-15 ನಿಮಿಷ ಕುದಿಲಿಕ್ಕೆ ಬಿಡುವ. ಥಿಕ್ ಆಗ್ತಾ ಬರ್ತದೆ. 2-3 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡೆ. ಸಕ್ಕರೆ ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು. ಇದನ್ನು ನಾನೀಗ ಸೈಡ್ನ ಗ್ಯಾಸ್ನಲ್ಲಿ ಇಟ್ಟು ಅದೇ ಗ್ಯಾಸ್ನ ಒಲೆಯ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅರ್ಧ ಬೌಲ್ನಷ್ಟು ಸಕ್ಕರೆ ಹಾಗೂ 1/4 ಬೌಲ್ನಷ್ಟು ನೀರನ್ನು ಹಾಕ್ಕೊಂಡು ಇದರ ಸಿರಪ್ಪನ್ನು ರೆಡಿ ಮಾಡ್ಕೊಳ್ತೇನೆ. ಪಾಕ ಬರುವ ಅವಶ್ಯಕತೆ ಇಲ್ಲ, ಜಸ್ಟ್ ಇದು ನೀರಾದರೆ ಆಯಿತು. ಸಕ್ಕರೆ ನೋಡಿ, ನೊರೆ ಬರುವ ಟೈಮಲ್ಲಿ ನಾನು ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕಿಟ್ಟು ಬಿಡ್ತೇನೆ. ಈಗ ಅದೇ ಒಲೆಯ ಮೇಲೆ ಒಂದು ತವವನ್ನು ಇಟ್ಟು 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಶಾಹಿ ಟುಕ್ಡ ರೆಡಿ ಆಗ್ತದೆ ಅಂತ. ಬ್ರೆಡ್ ಪೀಸ್ಗಳನ್ನು ಬಿಸಿಯಾಗಲಿಕ್ಕೆ ತವದ ಮೇಲೆ ಹಾಕಿದೆ. ತುಪ್ಪ ಕರೆಕ್ಟಾಗಿ ಸ್ಪ್ರೆಡ್ ಆಗಲಿ ಅಂತ ನಾನು ಕೈಯಲ್ಲಿ ಅದನ್ನು ತಿರುಗಿಸ್ತಾ ಕಾಯಿಸ್ಕೊಳ್ತೇನೆ. ನೋಡಿ, ಆ್ಯಕ್ಚುಲಿ ಶಾಹಿ ಟುಕ್ಡ ಮಾಡುವಾಗ ಡೀಪ್ ಫ್ರೈ ಮಾಡ್ತಾರೆ ಎಣ್ಣೆಯಲ್ಲಿ ಬ್ರೆಡ್ಡನ್ನು. ನಾನು ಆರೋಗ್ಯದ ಒಂದು ಕಾಳಜಿ ಇಟ್ಕೊಂಡು ತುಪ್ಪದಲ್ಲಿ ಅದನ್ನು ಜಸ್ಟ್ ರೋಸ್ಟ್ ಮಾಡ್ತಾ ಇದ್ದೇನೆ, ಲೋ ಫ್ಲೇಮಲ್ಲಿ ಫ್ರೆಂಡ್ಸ್. ಕರೆಕ್ಟಾಗಿ ಇದು ಕಲರ್ ಚೇಂಜ್ ಆಗುವ ಟೈಮಲ್ಲಿ ಕ್ರಿಸ್ಪಿ ಆಗುವಾಗ ನಾನು ತೆಗೆದು ಈ ಥರ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕರಕರ ಅಂತಿದೆ, ಅಷ್ಟು ಕ್ರಿಸ್ಪಿನೆಸ್ ಬಂದಿದೆ ಇದಕ್ಕೆ. ಸಖತ್ತಾಗಿರ್ತದೆ ಫ್ರೆಂಡ್ಸ್. ಎಣಿಸಿದ ಕೂಡಲೇ ಮಾಡ್ಕೊಂಡು ತಿನ್ನಬಹುದು. ಕಟ್ ಮಾಡಿದಂತಹ ಬ್ರೆಡ್ ಪೀಸ್ಗಳನ್ನು ಈ ಸಕ್ಕರೆ ಸಿರಪ್ಪಲ್ಲಿ ಡಿಪ್ ಮಾಡಿಕೊಂಡು ತೆಗೆಯುವ ಅಷ್ಟೇ. ಅದರಲ್ಲಿ ಸೋಕ್ ಮಾಡಿ ಇಡುವ ಅಗತ್ಯ ಅಂತೂ ಖಂಡಿತ ಇಲ್ಲ. ಜಸ್ಟ್ ಡಿಪ್ ಮಾಡಿ ತೆಗೀರಿ. ಎಲ್ಲ ಪೀಸ್ಗಳನ್ನು ಅದೇ ಥರ ಮಾಡಿ ಸರ್ವಿಂಗ್ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನಂತರ ಮೇಲಿನಿಂದ ಬಿಸಿ ಬಿಸಿಯಾದ ಬಾದಾಮಿ ಹಾಲನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಪೋರ್ ಮಾಡುವ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹದ ಸಿಹಿ ಇರೋದ್ರಿಂದ ಏನು ಟೆನ್ಷನ್ ಇಲ್ಲ. ತಿನ್ನುವ ಅಂತ ಅನಿಸುವ ಒಂದು ಸ್ವೀಟ್ ಇದು. ಎಷ್ಟು ತಿಂದರೂ ಮನಸ್ಸಿಗೆ ನೆಮ್ಮದಿ ಆಗೋದಿಲ್ಲ. ಮೇಲಿನಿಂದ ಕಟ್ ಮಾಡಿದಂತಹ ಬಾದಾಮಿ ಹಾಗೂ ಪಿಸ್ತಾ ಪೀಸ್ಗಳನ್ನು ಹಾಕ್ಕೊಂಡ್ರೆ ನಮ್ಮ ಶಾಹಿ ಟುಕ್ಡ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.